ಮೀಶೋದಲ್ಲಿ ಫಸ್ಟ್ ಆರ್ಡರ್ ಬಂತು ಅಂತ ಹೇಳಿ ವಿಡಿಯೋ ಮಾಡಿ ಹಾಕಿದ್ದೆ. ಆ ವಿಡಿಯೋ ಆದಮೇಲೆ ನನಗೆ ತುಂಬ ಮೆಸೇಜಸ್ ಬಂತು. ಏನಂತ ಅಂದರೆ, ಮೀಶೋದಲ್ಲಿ ಸೇಲ್ ಮಾಡ್ತಾ ಇದ್ದೀರಾ, ನಿಮಗೆ ಫೇಕ್ ರಿಟರ್ನ್ ಬಂದಿದೆಯಾ ಅಂತ. ಆಲ್ಮೋಸ್ಟ್ 50% ಅಷ್ಟು ಕ್ವೆಶನ್ಸ್ ಇದ್ರ ಬಗ್ಗೆನೇ ಇರೋದು. ಅಕ್ಕ ನಿಮಗೆ ರಿಟರ್ನ್ ಬಂದಿದೆಯಾ ಅಂತ ಹೇಳ್ಬಿಟ್ಟು. ಹಾಗೆ ತುಂಬ ಜನಕ್ಕೆ ಇಂಟ್ರೆಸ್ಟ್ ಇದೆ ಮೀಶೋದಲ್ಲೂ ಕೂಡ ಸೇಲ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಈಸಿಯಾಗಿ ಸೇಲ್ ಮಾಡ್ಬೋದು, ಬಟ್ ನೀವು ತುಂಬಾ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಸಣ್ಣ ಪುಟ್ಟ ಇನ್ವೆಸ್ಟ್ಮೆಂಟ್ ಮಾಡಿ ಕಂಟಿನ್ಯೂ ಮಾಡ್ತೀನಿ ಅಂದರೆ ಆಗೋದಿಲ್ಲ. ಸೊ ಅದರಲ್ಲಿ ಲಾಸು ಇರುತ್ತೆ, ಪ್ರಾಫಿಟು ಇರುತ್ತೆ. ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋದಾಗ ನಿಮಗೆ ಒಂದು ಕಾನ್ಫಿಡೆನ್ಸ್ ಅನ್ನೋದು ಬರುತ್ತೆ. ಆವಾಗ ನೀವು ಮುಂದುವರಿಬೋದು. ನನಗೂ ಕೂಡ ಒಂದು ಫೇಕ್ ರಿಟರ್ನ್ ಬಂತು. ತುಂಬಾ ಬೇಜಾರಾಗೋಯ್ತು ನನಗೆ. ಏನಪ್ಪ, ನಮ್ಮ ಒಂದು ಕ್ವಾಲಿಟಿ ಸೀರೆನ ಮಡಿಕೊಂಬಿಟ್ಟು ಯಾವುದೋ ಪರದೋಗಿರೋ ಹಳೆ ಪೌಡೆ ಬಟ್ಟೆನ ಕಳಿಸ್ಬಿಟ್ಟವ್ರಲ್ಲ ಅಂತ. ಬಟ್ ರಿಟರ್ನ್ ಹಾಕ್ಲಿ ಪರವಾಗಿಲ್ಲ, ಅದನ್ನು ಬಿಟ್ಬಿಟ್ಟು ಯೋಗ್ಯತೆಯೇ ಇಲ್ಲದೆ ಇರೋ ಥರ ನಮ್ಗಳ ಸೀರೆನ ಅವರು ಇಟ್ಕೊಂಡು ಯಾವುದೋ ಒಂದು ಹಳೆ ಸೀರೆಗಳನ್ನ ನಮಗೆ ಕೊಡೋದು ಯಾವ ಥರ ಸರಿ ಅನ್ನೋದು ನಂಗೆ ಗೊತ್ತಾಗಲಿಲ್ಲ. ಅಷ್ಟು ಯೋಗ್ಯತೆ ಇಲ್ಲದೆ ಬದುಕ್ಬಿಟ್ಟವ್ರಾದ್ರು ಅನ್ನೋದು ಡೌಟ್ ಆಗುತ್ತೆ ಒಂದೊಂದ್ಸಲ. ಬಟ್ ಅದನ್ನು ನಾನು ಅಲ್ಲಿಗೆ ಬಿಡಲಿಲ್ಲ. ನಾನು ಕಂಪ್ಲೇಂಟ್ ರೈಸ್ ಮಾಡಿದೆ. ನನಗೆ ಇದು ತುಂಬ ಮೋಸ ಆಗಿದೆ, ನನಗೆ ಲಾಸ್ ಆಗುತ್ತೆ, ಅಷ್ಟು ನಾನು ಬಿಡುವಂಥ ಇದೇ ಇಲ್ಲ, ಮನಸ್ಥಿತಿನೇ ಇಲ್ಲ, ನನಗೆ ಯಾಕೆ ಹಿಂಗೆ ಲಾಸ್ ಮಾಡ್ಕೊಂಡು ಬಿಡಬೇಕು ಅಂದ್ಬಿಟ್ಟು. ಸೊ ಕಂಪ್ಲೇಂಟ್ ರೈಸ್ ಮಾಡಿದೆ. ಅವರೆಲ್ಲ ಡೀಟೇಲ್ಸ್ ಎಲ್ಲ ಕೇಳಿದ್ರು. ಅದ್ರದ್ದು ವೀಡಿಯೋ ಎಲ್ಲ ಮಾಡಿ ಬಿಫೋರ್ ಆಫ್ಟರು ಪ್ಯಾಕಿಂಗ್ ಅನ್ಬಾಕ್ಸ್ ಮಾಡೋದೆಲ್ಲ ನನ್ನ ಫ್ರೆಂಡ್ಸ್ ಹತ್ರ ಸಜೆಷನ್ ತೊಗೊಂಡು ನಾನು ಕೂಡ ಎಲ್ಲ ಕಂಪ್ಲೇಂಟ್ ಎಲ್ಲ ಹಾಕಿ ಮಾಡಿದೆ. ಸೊ ಅವ್ರು ಏನೇನು ಡೀಟೇಲ್ಸ್ ಕೇಳ್ತಾರೆ ಎಲ್ಲವನ್ನೂ ಕೂಡ ನೀಟಾಗಿ ಕೊಟ್ಟೆ ಅವ್ರಿಗೆ. ಸೊ ಒಂದು 5-6 ದಿನ ಆದಮೇಲೆ ಕಂಪ್ಲೇಂಟ್ ಅಕ್ಸೆಪ್ಟ್ ಮಾಡಿಕೊಂಡು ನನಗೆ ರೀಫಂಡ್ ಕೂಡ ಮಾಡಿದ್ರು. ಕನ್ಸೆಷನ್ ಫೀಸ್ ಅಂತ ಕೊಟ್ಟರು. ಸೊ ಅದರಲ್ಲೂ ಕೂಡ ಶಿಪ್ಪಿಂಗ್ ಚಾರ್ಜು ಎಲ್ಲ ಇಟ್ಕೊಂಡು ಸ್ವಲ್ಪ ಅಮೌಂಟ್ ಕೊಡ್ತಾರೆ. ಪರವಾಗಿಲ್ಲ, ಸದ್ಯ ಅಮೌಂಟ್ ಆದರೂ ರೀಫಂಡ್ ಆಯ್ತಲ್ಲ ಬಿಡು ಅಂದ್ಬಿಟ್ಟು ಸುಮ್ಮನೆ ಅದೇ. ಬಟ್ ಹೊಟ್ಟೆ ಉರಿತೈತೆ. ಆ ಸೀರೆ ಅಷ್ಟು ಚೆನ್ನಾಗಿರೋ ಸೀರೆನ ಯಾವಳೋ ಇಟ್ಕೊಂಡವಳೆಲ್ಲ ಫ್ರೀಯಾಗಿ ಅಂತ ಅಂದ್ಬಿಟ್ಟು. ಏನು ಮಾಡೋಕ್ಕಾಗಲ್ಲ. ಒಂದು ನಮ್ಮ ಹತ್ರ ಈ ಥರ ಒಂದು ಮಾಡಿದಾರೆ, ಇನ್ನೊಂದು ಕಡೆಯಿಂದ ತೋರಿಸುತ್ತೆ. ಅಲ್ಲಿವರೆಗೂ ಕಾಯಬೇಕಷ್ಟೆ. ಸೊ ಅವರ ಡೀಟೇಲ್ಸ್ನ ಮುಂದಿನ ವೀಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ನಂಗೆ ಯಾಕೋ ಟೈಮ್ ಸಿಗ್ತಾ ಇಲ್ಲ, ಫ್ರೀ ಆಗ್ತಾ ಇಲ್ಲ. ಸೊ ಆದಷ್ಟು ಬೇಗ ಎಲ್ಲದ್ರ ಬಗ್ಗೆ ವೀಡಿಯೋ ಮಾಡಿ ಡೀಟೇಲಾಗಿ ಹಾಕ್ತೀನಿ. ಅಲ್ಲಿವರೆಗೂ ಸಪೋರ್ಟ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.